ಹುಬ್ಬಳ್ಳಿಯ ಉಣಕಲ್ನ ಅಚ್ಚವ್ವ ಕಾಲೋನಿಯಲ್ಲಿ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡು 9 ಮಂದಿ ಗಾಯಗೊಂಡಿದ್ದರೆ ಅದರಲ್ಲಿ 2 ಮೃತಪಟ್ಟಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಮೃತರ ಕುಟುಂಬಗಳಿಗೆ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ಇಂತಹದ್ದೇ ಒಂದು ಘಟನೆ 19 ದಿನಗಳ ಹಿಂದೆ ಮಂಗಳೂರು ಹೊರವಲಯದ ಮಂಜನಾಡಿ ಸಮೀಪದ ಖಂಡಿಕೆ ಎಂಬಲ್ಲಿ ಸಂಭವಿಸಿತ್ತು. ಈ ಘಟನೆಯಲ್ಲೂ 2 ಮೃತಪಟ್ಟಿದ್ದಾರೆ. ಇಲ್ಲಿ ಮಾತ್ರ ಪರಿಹಾರದ ಘೋಷಣೆಯಾಗಿಲ್ಲ. ಯಾಕೆ ಹೀಗೆ? 3 ಜನರು ಗಂಭೀರ ಗಾಯಗೊಂಡು ಅದರಲ್ಲಿ 2 ಮೃತರಾಗಿದ್ದಾರೆ, ಒಬ್ಬರು ಇವತ್ತು ಮೃತರಾಗಿದ್ದಾರೆ. ಈ ಪ್ರಕರಣ ನಡೆದು ಇವತ್ತಿಗೆ 18 ದಿವಸಗಳು ಕಳೆದಿವೆ. ಈವರೆಗೆ ರಾಜ್ಯ ಸರ್ಕಾರವಾಗಲಿ ಕ್ಷೇತ್ರದ ಶಾಸಕರಾಗಲಿ ಇದಕ್ಕೆ ಸಂಬಂಧಿಸಿದಂತೆ ನಯಾ ಪೈಸೆಯ ಪರಿಹಾರವನ್ನು ಘೋಷಿಸಿಲ್ಲ ಅಂತ ಹೇಳೋದು ಬಹಳ ವಿಷಾದದ ಸಂಗತಿ. ಇನ್ನು ಹುಬ್ಬಳ್ಳಿಯಲ್ಲಿ ನಿನ್ನೆ ನಡೆದ ಪ್ರಕರಣದಲ್ಲಿ 9 ಜನ ಅಯ್ಯಪ್ಪ ಮಾಲಾಧಾರಿಗಳೇನಿದ್ದರು ಅದರಲ್ಲಿ 2 ಮೃತರಾಗಿದ್ದಾರೆ. ಇದರ ಬಗ್ಗೆ ಕೂಡ ನಮಗೆ ವಿಷಾದ ಇದೆ. ಅದರಲ್ಲಿ 2 ಅಮಾಯಕ ಜೀವಗಳು ಬಲಿಯಾಗಿವೆ. ಅವಕ್ಕೆ ಸರ್ಕಾರ 5 ಲಕ್ಷ ರೂಪಾಯಿ, ಸಿದ್ದರಾಮಯ್ಯರು 5 ಲಕ್ಷ ರೂಪಾಯಿ ತತ್ಕ್ಷಣದ ಪರಿಹಾರ ಘೋಷಿಸಿದ್ದಾರೆ. ಈ ಪ್ರಕರಣಕ್ಕೆ 18 ದಿವಸಗಳವರೆಗೆ ಏನನ್ನೂ ಪರಿಹಾರ ಘೋಷಿಸಿಲ್ಲ. ಇಂತಹ ಅನ್ಯಾಯ ಯಾಕೆ, ಇಂತಹ ತಾರತಮ್ಯ ಯಾಕೆ ಅಂತ ಹೇಳುವಂಥದ್ದು ನನ್ನ ಪ್ರಶ್ನೆ. ನನಗೆ ಹುಬ್ಬಳ್ಳಿಯ ಪ್ರಕರಣದಲ್ಲಿ ಇವರು ಪರಿಹಾರ ಘೋಷಿಸಿದ್ದಕ್ಕೆ ನಮಗೆ ಬೇಜಾರಿಲ್ಲ. ನಾನು ಇನ್ನೂ ಹೇಳ್ತಾ ಇದ್ದೇನೆ ಏನಂತ ಹೇಳಿದರೆ 5 ಲಕ್ಷ ರೂಪಾಯಿ ಪರಿಹಾರ ಏನೇನೂ ಸಾಲದು. 2 ಜೀವಗಳಿಗೆ 5 ಲಕ್ಷ ರೂಪಾಯಿ ಪರಿಹಾರ ಏನೇನೂ ಸಾಲದು. ಕನಿಷ್ಠ ಒಂದೊಂದು ಜೀವಕ್ಕೆ 25 ಲಕ್ಷ ರೂಪಾಯಿ ಆದರೂ ಪರಿಹಾರ ಘೋಷಿಸಬೇಕಿತ್ತು. ಸರ್ಕಾರ ಮುಂದಿನ ದಿನಗಳಲ್ಲಿ ಘೋಷಿಸಬಹುದು ಅಂತ ಹೇಳುವಂಥ ಆಶಾಭಾವನೆ ಇದೆ. ಆದರೆ 18 ದಿವಸಗಳಾದರೂ ಕೂಡ ನಮ್ಮದೇ ಊರಿನ ಈ ಬಡ ಕುಟುಂಬಕ್ಕೆ ಯಾಕೆ ಪರಿಹಾರ ಘೋಷಿಸಿಲ್ಲ? ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ, ಇಂತಹ ನೀತಿ ಯಾಕೆ ಅಂತೇಳಿ ನಾವು ಸರ್ಕಾರವನ್ನು ಪ್ರಶ್ನಿಸಬೇಕಾಗಿದೆ. ಆದರೆ ಇಲ್ಲಿ 2 ಕಡೆ ಗ್ಯಾಸ್ ಸಿಲಿಂಡರ್ ಸ್ಫೋಟ ಆಗಿದೆ. ಒಂದು ಹುಬ್ಬಳ್ಳಿಯಲ್ಲಿ, ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಜನಾಡಿ ಗ್ರಾಮದಲ್ಲಿ. ಅಲ್ಲಿ ಹುಬ್ಬಳ್ಳಿಯಲ್ಲಿ ಆಗಿದ್ದಕ್ಕೆ 2 ಅಯ್ಯಪ್ಪ ಮಾಲಾಧಾರಿಗಳಿಗೆ 5 ಲಕ್ಷ ಪರಿಹಾರ ಘೋಷಣೆ ಮಾಡಿದ್ದಾರೆ. ಆದರೆ ಮಂಜನಾಡಿಯಲ್ಲಿ ಆಗಿದ್ದಕ್ಕೆ ಯಾವುದೇ ಪರಿಹಾರ ಇಲ್ಲ. ಇವತ್ತು ಮೊನ್ನೆ ತಾಯಿ ತೀರಿಕೊಂಡಿದ್ದಾರೆ. ಇವತ್ತು ಒಂದು ದೊಡ್ಡ ಮಗು ತೀರಿ ಹೋಗಿದೆ. 3 ಮಕ್ಕಳಲ್ಲಿ 1 ಮಗು ತೀರಿ ಹೋಯಿತು ಇವತ್ತು. ಆದರೆ ಇಷ್ಟು ತನಗೆ ಯಾವುದೇ ಪರಿಹಾರ ಕೊಡಲಿಲ್ಲ. ಆದರೆ ಇಲ್ಲಿ ನಮ್ಮ ಏರಿಯಾದ ಉಳ್ಳಾಳದ ಶಾಸಕರು ಅವರು ಸಭಾಪತಿ ಸ್ಥಾನದಲ್ಲಿ ಇರುವಾಗ ಅವರಿಗೇನು ಕಷ್ಟದ ಕೆಲಸ ಅಲ್ಲ. ಅವರಿಗೆ ಒಂದು 5 ಲಕ್ಷ ಅವರಿಗೆ ಪರಿಹಾರ ಕೊಡುವಾಗ ಇವರಿಗೂ ಕೊಡಬೇಕಿತ್ತು. ಯಾಕೆ ತಾರತಮ್ಯ ಮಾಡ್ತಾ ಇದೆ ಸರ್ಕಾರ? ಹುಬ್ಬಳ್ಳಿಯ ಘಟನೆಗೆ ಅಲ್ಲಿಯ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಲಘು ಬಗೆಯಲ್ಲಿ ಸ್ಪಂದಿಸಿದರು. ಅದು ಮುಖ್ಯಮಂತ್ರಿಯ ಗಮನಕ್ಕೂ ಬರುವಂತೆ ಮಾಡಿದರು. ಅದರ ಪರಿಣಾಮ 2 ದಿನಗಳಲ್ಲಿ 5 ಲಕ್ಷ ರೂಪಾಯಿಯಷ್ಟು ಮೊತ್ತದ ಪರಿಹಾರ ಘೋಷಣೆ ಆಯಿತು. ದಕ್ಷಿಣ ಕನ್ನಡಕ್ಕೂ ದಿನೇಶ್ ಗುಂಡೂರಾವ್ ಎಂಬ ಹೆಸರಿನ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ. ಇವರು ಇಲ್ಲೇಕೆ ಬರುತ್ತಾರೆ, ಏನು ಮಾಡುತ್ತಾರೆ, ಯಾವುದು ಗೊತ್ತಾಗುವುದೇ ಇಲ್ಲ. ಮಂಜನಾಡಿಯ ಖಂಡಿಕೆಯಲ್ಲಿ ಆದ ಗ್ಯಾಸ್ ಸ್ಫೋಟದ ವಿಷಯ ಮುಖ್ಯಮಂತ್ರಿಯ ಗಮನಕ್ಕೆ ತರುವುದು ಬಿಡಿ, ಖುದ್ದು ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರಿಗೇ ಗೊತ್ತಿದೆಯೇ ಎಂಬುದೊಮ್ಮೆ ಪರಿಶೀಲಿಸಬೇಕಾದ ವಿಷಯ. ನಮ್ಮೆದುರು 2 ಉದಾಹರಣೆಗಳು, ಅಂತೆಯೇ 2 ವಿಪರ್ಯಾಸಗಳು. ಮತ್ತು ಈ ಕ್ಷೇತ್ರದ ಶಾಸಕರು, ರಾಜ್ಯದಲ್ಲಿ ಅತ್ಯಂತ ಜನಪ್ರಿಯರು ಕೂಡ ಆದಂತಹ ಸ್ಪೀಕರ್ UT ಖಾದರ್ ಸಾಹೇಬರು ಕೂಡ ಈ ಬಗ್ಗೆ ತುಟಿಪಿಟಕ್ಕೆನ್ನಿಲ್ಲ. ಯಾಕೆ ಪರಿಹಾರ ಘೋಷಿಸಿಲ್ಲ? ಇದು ನಮ್ಮ ಪ್ರಶ್ನೆ. ಒಂದು ವೇಳೆ ಸರ್ಕಾರ ಬಹಳಷ್ಟು ಯೋಜನೆ ಗ್ಯಾರಂಟಿಗಳನ್ನೆಲ್ಲ ಕೊಡ್ತಾ ಇದೆಯಪ್ಪ, ಇವರ ಕೈಯಲ್ಲಿ ದುಡ್ಡಿಲ್ಲ ಅಂತೇಳಿ ತಿಳ್ಕೊಳ್ಳೋಣ. ಇವರ ಕೈಯಿಂದ ಇವರು ಕೊಡೋದು ಬೇಡ. ಪ್ರೈವೇಟ್ ಗ್ಯಾಸ್ ಕಂಪೆನಿ ಇದೆ, ಕಂಪೆನಿಗೆ ಯಾಕೆ ಇವರಿಗೆ ಆರ್ಡರ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ? ಕನಿಷ್ಠ ಅದು ಅಲ್ಲದೆ ಈಗ ಏನಾಗ್ತಾ ಇದೆ ಅಂತೇಳಿ 2 ಜೀವಗಳು ಈಗಾಗಲೇ ಬಲಿಯಾಗಿವೆ. ಇನ್ನೊಂದು ಪುಟಾಣಿ ಜೀವನ್ಮರಣ ಹೋರಾಟದಲ್ಲಿದೆ. ಆಸ್ಪತ್ರೆಯ ಬಿಲ್ಲು ನನ್ನ ಅಂದಾಜು 10 ರಿಂದ 15 ಲಕ್ಷ ರೂಪಾಯಿ ದಾಟಿದೆ. ಆದರೂ ಕೂಡ 1 ರೂಪಾಯಿ ಪರಿಹಾರ ಯಾಕೆ ಘೋಷಿಸಿಲ್ಲ? ಇಲ್ಲ, ಸರಿಯಲ್ಲ. ಯಾಕೆಂದರೆ ಅದು ಧರ್ಮ ನೋಡಿ ಕೊಡೋದು ಸರಿಯಲ್ಲ. ನಾವು ಈಗ ಕಾಂಗ್ರೆಸ್ ಸರ್ಕಾರ ಜಾತ್ಯತೀತ ಸರ್ಕಾರ ಅಂತ ಹೇಳಿ ಚುನಾವಣೆಗಿಂತ ಮುಂಚೆ ಜಾತ್ಯತೀತ ಸರ್ಕಾರ ಅಂತ ಜನರ ಮತಗಳನ್ನು ಪಡೆದು ನಂತರ ಯಾಕೆ ತಾರತಮ್ಯ ಮಾಡಬೇಕು? ಯಾಕೆ ಧರ್ಮ ನೋಡಬೇಕು? ಯಾಕೆ ನೋಡಬೇಕು? ಎಲ್ಲರಿಗೂ ಸಮಾನವಾಗಿ ನ್ಯಾಯ ಕೊಡಿ. ಯಾಕೆ ಕೊಡಲಿಕ್ಕೆ ಆಗೋದಿಲ್ಲ? ಸಂಘಟಿತವಾಗಿ ಮಾಡಬೇಕಾಗಿಲ್ಲ. ಜನರ ಮುಂದೆ ಪ್ರಕರಣಗಳನ್ನು ಇಟ್ಟಾಗ ಜನ ಯೋಚನೆ ಮಾಡ್ತಾರೆ. ಇದು ಕಾಂಗ್ರೆಸ್ಗೆ ಅಪಾಯದ ಮುನ್ಸೂಚನೆ. ನಾವು ಅಪಾಯ ಇರ್ಬೋದು ಅಂತ ಹೇಳುವಂಥ ಮುನ್ಸೂಚನೆ ನಾವು ಕೊಡ್ತಾ ಇದ್ದೇವೆ. BJP ಮಾಡಿದ್ದನ್ನೇ ಕಾಂಗ್ರೆಸ್ ಕೂಡ ಮುಂದುವರಿಸ್ತದೆ ಅಂತ ಹೇಳಿದರೆ ನಮಗೆ BJP ಮತ್ತು ಕಾಂಗ್ರೆಸ್ನ ಮಧ್ಯೆ ಏನು ವ್ಯತ್ಯಾಸ ಇದೆ? ನಾವು ಬದಲಾವಣೆಯನ್ನು ಬಯಸಿ, ಸಮಾನ ನ್ಯಾಯವನ್ನು ಬಯಸಿ ಕಾಂಗ್ರೆಸ್ಗೆ ಮತ ಕೊಟ್ಟಿದ್ದೇವೆ. ಯಾವುದೇ ಅಪಘಾತದ ಬಳಿಕ ಪರಿಹಾರ ಘೋಷಣೆಗೆ ಜಾತಿ, ಧರ್ಮ, ಪ್ರದೇಶವನ್ನು ಅವಲಂಬಿಸಬೇಕಾಗುತ್ತದೆ ಎನ್ನುವುದಾದರೆ ಈಗಿರುವ ಆಡಳಿತಕ್ಕೂ ಹಿಂದಿನ BJPಯ ಆಡಳಿತಕ್ಕೂ ಏನಾದರೂ ವ್ಯತ್ಯಾಸ ಇದೆ ಅಂತ ಅನ್ನಿಸ್ತಾ ಇದೆಯಾ?
ನಿಮ್ಮ ನೆನಪಿಗೆ ಹೇಳ್ತಾ ಇದ್ದೇನೆ, ಮಂಜನಾಡಿ ಗ್ರಾಮದ ಖಂಡಿಕೆ ಎಂಬಲ್ಲಿ ಡಿಸೆಂಬರ್ 8ರಂದು ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡು ತಾಯಿ ಹಾಗೂ 3 ಮಕ್ಕಳು ಗಂಭೀರವಾಗಿ ಗಾಯಗೊಂಡಿದ್ದರು. ಡಿಸೆಂಬರ್ 13ರಂದು ತಾಯಿ ಕುಬ್ರಾ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದರೆ ಅವರ ಹಿರಿಯ ಪುತ್ರಿ ಮೆಹದಿಯಾ ನಿನ್ನೆ ಮೃತಪಟ್ಟಿದ್ದಾರೆ. ಇನ್ನಿಬ್ಬರು ಮಕ್ಕಳಾದ ಮಜಿಯಾ ಮತ್ತು ಮಾಯಿಜ್ ಗಂಭೀರ ಸ್ಥಿತಿಯಲ್ಲಿ ದೇರಳಕಟ್ಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ.